ಇನ್ನೊಂದು ಅಲ್ಲಿ ಬಂದ್ರೆ ನೀವು ಅಟಕ್ ಕೊಡ್ತೀವಿ ಸರ್. ಬಸಪ್ಪ ಅವರು ಮೂರ್ತಿ ಟೆಂಪಲ್ ಎಲ್ಲ ಕಲಂತೆಯಲ್ಲಿ ಕೆತ್ತನೆ ಆಗಿದೆ. ಅದೇ ರೀತಿ ಎಲ್ಲ ಬದನೆಕಾಯಿ ಮಾಡ್ಯಾರ. ಅದು ಇದು ಅದು ನೋಡ್ತಾರೆ. ಇವ್ರು ಯಾರ? ಮುಸಳಿ ಇದೆ ಇಂದ ಅಂಬೇಡ್ಕರ್ ಎಲ್ಲ ವಿವೇಕಾನಂದರ ಕಿಲ್ಲಾರ ಸಂಗೊಳ್ಳಿ ಮಾಡಿದ್ದ ಇದೆ ಅಂತ ಬುದ್ಧದೇವ ಬಸವಣ್ಣ ಇದೆ ಅಂತ ಗೊತ್ತಿಲ್ಲ. ಇಲ್ಲಿ ನೈಲ್ಗಿರಿ ಪುನೀತ್ ರಾಜ್ಕುಮಾರ್ ಇದು ಇನ್ಸ್ಟಾಗ್ರಾಮ್ದಾಗ ಬಂದಿರೋದಿಲ್ಲ ಒಂದ್ಸತಿ. ಇವ್ ಹೆಂಗೆ ಮಾಡ್ಯಾರ ಬುದ್ಧದೇವನ. ಇದು ಇದು ಗುಡಿ ಪುನೀತ್ ರಾಜ್ಕುಮಾರ್ ಓಂ ಅದಾಯ್ತು. ಕಿಲಿಕಿಲಿ ಇದು ಡಕ್ಕದ ಬದನೆಕಾಯಿ ಒಳಗೆ ಮಾಡ್ಯಾರ. ಇಲ್ವಾ ತೋರಿಸ್ತೀನಿ चाय पत्ती सब है। अच्छा वो पानी बॉईल करके छान के ना हो गए तो फिर कैसा ಅಡಿಗೆ ಬೀರಿ ಹಾಂ ನಂಬರ್ ಚೆಕ್ ಇದು ದ್ರಾಕ್ಷಿ ರೀ ಒಂದ್ಸಲ ಕೆಮಿಕಲ್ ಹೊಡೆಯೋದು. ದ್ರಾಕ್ಷಿ ಅರ್ಧ 50% ಎರಡು ಯಾಕಂದ್ರೆ ದ್ರಾಕ್ಷಿಗೆ ಪೆಸ್ಟಿಸೈಡ್ ಇಲ್ಲ. ಕೆಲವೊಂದು ರೋಗಗಳು ಬಂದು ಅಂದ್ರೆ ಕಂಪಲ್ಸರಿ ಹೊರಗಿನ ತಂದು ಹೊಡೆಯಬೇಕ್ರಿ ನಾವು. ನಿಮ್ದು ಯಾವ ಗೊತ್ತೇ ಇಲ್ಲ. ನ್ಯಾಷನಲ್ ಅವಾರ್ಡ್ ಇದು 1.5 ಲಕ್ಷ ಕಾಸ್ಟ್ಲಿ ನಿಮ್ಮದು ಕಾರ್ಡ್ ಯಾಕಂದ್ರೆ ಬಂದು ಈಗ ನಮ್ಮಲ್ಲಿ ಅರ್ಶಿನ ಕೊಟ್ಟಾಕಂದು ನಮ್ಮ ಹಸಿರೊಳಗೆ ಹಾಕೊಂಡು ಬಂದು ನಂಗೆ ಸಿಗ್ಲಾರ್ದು. ಇದು ಈಗ ಹಸಿರು ನಿಮಗೆ ಹಗರಿಗೆ ಸಿಗ್ತದೆ. ಇದು ಒಂದು ಬಂದು ಇನ್ನೊಂದು ಅಲ್ಲಿ ಬಂದ್ರೆ ನೀವು ಅಟಕ್ ಕೊಡ್ತೀವಿ ಸರ್.
ಕೆಂಪಿದ್ರೆ ಹಿಂಗಿರ್ತಾವ ಅವು ಮುಲ್ಲಂಗಿ ಪೈನಾಪಲ್ ಮ್ಯಾಲೆ ಹತ್ತವ ಆಳಿ ಈಗ ಹೇಳ್ತೀನಲ್ಲ ಆಡ್ಸಲ್ಲ ಅಂತ ತರೋಣ ಎಂದದು ತಿನ್ನು ಬ್ಲ್ಯಾಕ್ಬೆರಿ ಬ್ಲೂಬೆರಿ ಇದೆ ಏನದು ಒಲ್ಲ ಅಣ್ಣ ಇದು ಅಲ್ಲ ಬಸಪ್ಪ ಅವರು ಮೂರ್ತಿ ಟೆಂಪಲ್ ಎಲ್ಲ ಕಲಂತೆಯಲ್ಲಿ ಕೆತ್ತನೆ ಆಗಿದೆ. ಅದೇ ರೀತಿ ಎಲ್ಲ ನಮ್ಮ ಲೋಕಲ್ ರೈತರು ಕಲಬುರಗಿ ರೈತರು ಬೆಳೆದಂಥ ಎಲ್ಲ ತೋಟಗಾರಿಕೆ ಬೆಳೆಗಳ ಪ್ರದರ್ಶನ ಮತ್ತು ಮುಖ್ಯವಾಗಿ ನಮ್ಮದು ನಮ್ಮ ಇಲಾಖೆಯ ಎಲ್ಲ ಲೇಡೀಸ್ ಸ್ಟಾಫ್ ಕೂಡಿ ನಾವು ಇದು ಮಾಡಿದ್ದೀವಿ ರಂಗೋಲಿ ತರಕಾರಿ ಮತ್ತು ಹೂವು ಹಣ್ಣುಗಳನ್ನು ಬಳಸಿ ನಾವು ರಂಗೋಲಿ ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಲ್ಲ ದೊಡ್ಡ ದೊಡ್ಡ ಸಿಟಿಯಲ್ಲಿ ಈ ರೀತಿ ಆಗ್ತಾ ಇರುತ್ತೆ. ಬಟ್ ಯಾರಿಗೂ ಈ ಬಿಸಿ ಲೈಫಲ್ಲಿ ನಮ್ಗೆ ಹೋಗಿ ನೋಡೋಕ್ಕಾಗಂಗಿಲ್ಲ. ಸೊ ನಿನ್ನೆಯಿಂದ ನಾವು ತುಂಬ ಚೆನ್ನಾಗಿ ಪ್ರತಿಕ್ರಿಯೆ ಬಂದಿದೆ. ಎಲ್ಲ ಕಲಬುರಗಿ ಜನ ಇಲ್ಲಿ ಬಂದು ಎಲ್ಲರೂ ಸ್ಟೂಡೆಂಟ್ಸ್ ಆಗಿರ್ಬೋದು, ಜನರಾಗಿರ್ಬೋದು, ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ಬಂದು ನೋಡಿ ಇದಕ್ಕೆ ಲಾಭ ತೊಗೊಂಡಿದ್ದಾರೆ. ಇನ್ನೂ ಸುಮಾರು ಇನ್ನೊಂದು 3-4 ಅವರ್ಸ್ ಇರುತ್ತೆ. ಎಲ್ಲರೂ ಬಂದು ಇನ್ನೂ ಇದರ ಹೆಚ್ಚಿನ ಲಾಭ ತಗೋಬೇಕಂತೇಳಿ ತಮ್ಮೆಲ್ಲರೂ ವಿನಂತಿ. ಎಷ್ಟು ಖರ್ಚು ಮಾಡಿದ್ರಿ ಇದಕ್ಕೆಲ್ಲ? ಅರೌಂಡ್ ಇದಕ್ಕೆ 10 lakhs ಆಗೋ ಆಗಿದೆ ಬಜೆಟ್. ಬಟ್ ಅಷ್ಟೇ ಕಡಿಮೆ ಅಮೌಂಟಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಎಲ್ಲ ಪೀಪಲ್ಸ್ದು ರೆಸ್ಪಾನ್ಸು ತುಂಬ ಚೆನ್ನಾಗಿ ಬಂದಿದೆ ಈ ವರ್ಷ. ಎಷ್ಟು ಬಗೆಯ ಹೂವುಗಳನ್ನು ಇಲ್ಲಿ ನೋಡಿ ಸುಮಾರು ನಾವು 20-30 ಬಗೆಗಳ ಹೂಗಳನ್ನು ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ. ಅರೌಂಡ್ ಪಾಟ್ಸೇ ಒಂದು 5,000 ಎಕ್ಸೋರ ಈ ಥರ ಎಲ್ಲ ಇದು ಮಾಡಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟಿದ್ದು ಫಾರ್ಮ್ಸ್ ನರ್ಸರಿಗಳಿಂದ ನಾವು ಸಸ್ಯ ಸಂತೆಯನ್ನು ಕೂಡ ಅರೇಂಜ್ ಮಾಡಿದ್ದೀವಿ. ಅದರಲ್ಲಿನೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಜನರು ಎಲ್ಲರಿಗೂ ಯಾವ ಗಿಡಗಳು ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡಿದ್ದಾರೆ. ಅಲ್ಲದೆ ಆರ್ಗ್ಯಾನಿಕ್ ಸ್ಟಾಲ್ಸ್ ಇದ್ದಾವೆ. ಅದರಲ್ಲೂ ಎಲ್ಲರೂ ರೈತರು ದ್ರಾಕ್ಷಿ, ಚಿಕ್ಕು, ಸಪೋಟ, ಅರಿಶಿಣ ಎಲ್ಲ ಖರೀದಿ ಮಾಡಿದ್ದಾರೆ. ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ ಈ ವರ್ಷ. ಸುಷ್ಮಾ ಪಾಟೀಲ್ ಅಂತ. ಥ್ಯಾಂಕ್ ಯು. रोजमेरी है, रीठा, शिकेकाई, चाय पत्ती सब है। अच्छा, वो पानी बॉईल करके छान के ना हो गए तो फिर कैसे नंबर है मैडम ಅಡಿಗೆ ಬೀರಿ ಹಾಂ ನಂಬರ್ मालूम भी अच्छा है वो।
ಇದು ದ್ರಾಕ್ಷಿ ರೀ ಒಂದ್ಸಲ ಕೆಮಿಕಲ್ ಹೊಡೆಯೋದು ದ್ರಾಕ್ಷಿ ಅರ್ಧ 50% ಎರಡು ಯಾಕಂದ್ರೆ ದ್ರಾಕ್ಷಿಗೆ ಪೆಸ್ಟಿಸೈಡ್ ಇಲ್ಲ ಕೆಲವೊಂದು ರೋಗ ಬಂದು ಅಂದ್ರೆ ಕಂಪಲ್ಸರಿ ಹೊರಗಿನ ತಂದು ಹೊಡೆಯಬೇಕ್ರಿ ನಾವು. ನಿಮ್ದು ಯಾವ್ದು ಹಾಗರಿಗೆ ನಾವು ಲೊಕಾಲಿಟಿನೇ ಮೇಡಮ್. ಗೊತ್ತೇ ಇಲ್ಲಲ್ಲ. ಇದೆಲ್ಲ ನ್ಯಾಷನಲ್ ಅವಾರ್ಡ್ ಇದು 1.5 ಲಕ್ಷ ಕ್ಯಾಶ್ ಪ್ರೈಸ್ ಇದ್ದಾರೆ. ನಿಮ್ಮದು ಕಾರ್ಡೇನೋ ಅದ ಯಾಕಂದ್ರೆ ಬಂದ ಈಗ ನಮ್ಮಲ್ಲಿ ಅರ್ಶಿನ ಗೊತ್ತಾಗ್ತದೆ ನಮ್ಮ ಮಷಿನೊಳಗೆ ಹಾಕೊಂಡು ಬಂದು ನಂಗೆ ಸಿಗ್ಲಾರ್ದೆ ಇದು ಈಗ ಹಸಿರು ನಿಮಗೆ ಹಾಗರಿಗೆ ಸಿಗ್ತದೆ ಇದು ಹಿಂಗೆ ಫೋನ್ ಮಾಡಿರಿ. ಶ್ರೀಗಂಧ ಒಂದು ಬರ್ತದೆ.